ಗಂಡನ ಕಿರುಕುಳ ತಾಳದೆ ಹೆಂಡತಿ ಸಾವನ್ನಪ್ಪಿರುವ ಉದಾಹರಣೆಗಳು ಸಾಕಷ್ಟು ನಡೆದಿದೆ. ಆದರೆ ಹುಬ್ಬಳ್ಳಿಯಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಹೆಂಡತಿಯ ಕಿರುಕುಳ ತಾಳದೆ ಗಂಡನೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸಾಯೋ ಮುಂಚೆ ಡೆತ್ ನೋಟ್ ಸಹ ಬರೆದಿಟ್ಟಿದ್ದಾನೆ. ಡೆತ್ ನೋಟ್ನಲ್ಲಿ ಸಾಕಷ್ಟು ಅಂದರೆ ಹೆಂಡತಿಯ ಕಿರುಕುಳ ಬಿಚ್ಚಿಟ್ಟಿದ್ದಾನೆ. ಜೊತೆಗೆ ತನ್ನ ಅಂತ್ಯಕ್ರಿಯೆ ಹೇಗಾಗಬೇಕು ಮತ್ತು ತನ್ನ ಕೊನೆಯ ಆಸೆ ಏನಿದೆ ಅನ್ನೋದನ್ನು ಸಹ ಒಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆ ಒಂದು ಸಾವನ್ನಪ್ಪಿದ್ದಾನೆ. ಹೀಗೆ ಮೃತಪಟ್ಟ ವ್ಯಕ್ತಿನ ಪೀಟರ್ ಅಂತ ಗುರುತಿಸಲಾಗಿದೆ. ಈತ ಹುಬ್ಬಳ್ಳಿಯ ಚಾಮುಂಡೇಶ್ವರಿ ಕಾಲೋನಿಯ ಚಾಮುಂಡೇಶ್ವರಿ ನಗರದ ನಿವಾಸಿಯಾಗಿದ್ದ. ಈತ ಒಂದು ಖಾಸಗಿ ಕಂಪನಿಯಲ್ಲಿ ಒಂದು ನೌಕರಿ ಮಾಡ್ತಾ ಇದ್ದ. ಈತನ ಹೆಂಡತಿ ಪಿಂಕಿ ಅಂತೇಳಿ, ಈಕೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ಲು. ಈ ಪಿಂಕಿ ಮತ್ತು ಪೀಟರ್ ಇಬ್ಬರ ವಿವಾಹ 2 ವರ್ಷದ ಹಿಂದೆ ನಡೆದಿತ್ತು. ಇವರು 2 ವರ್ಷದ ಹಿಂದೆ ನಡೆದರೂ ಸಹ ಇಲ್ಲಿವರೆಗೂ ಮಕ್ಕಳು ಸಹ ಆಗಿಲ್ಲ ಅವರಿಗೆ. ಏನು ಮದುವೆ ಆಯಿತು, ಮದುವೆ ಆದ ಕೆಲವೇ ದಿನಗಳಲ್ಲಿ ಅವರಿಬ್ಬರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹುಟ್ಟುಕೊಂಡು ಮುಂದೆ ಅದು ತಾರಕಕ್ಕೇರಿ ಕೊನೆಗೆ ದೊಡ್ಡ ಪ್ರಮಾಣದ ಜಗಳ ಇಬ್ಬರ ನಡುವೆ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಹೀಗೆ ಒಂದು ಪರಸ್ಪರ ಏನು ಮದುವೆ ಆದಂತಹ ಪೀಟರ್ ಮತ್ತು ಪಿಂಕಿ ಪರಸ್ಪರ ಜಗಳಾಡ್ಕೊಳ್ತಾ ಕೊನೆಗೆ ಅದು ವಿಕೋಪಕ್ಕೆ ಹೋಗಿ ಡೈವರ್ಸ್ ಹಂತಕ್ಕೂ ಸಹ ತಲುಪಿತ್ತು. ಇಲ್ಲೇನು ಡೈವರ್ಸ್ಗಂತೇಳಿ ಏನು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಪಿಂಕಿ ಏನಂದರೆ 20 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾಯಿದ್ಲು ಅಂತ ಆರೋಪಿಸಲಾಗಿದೆ. ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇಲ್ಲಿ ನನಗೆ 20 ಲಕ್ಷ ಕೊಟ್ಟರೆ ನಿನಗೆ ಡೈವರ್ಸ್ ಕೊಡ್ತಾನೋ ಒಂದು ಮಾತನ್ನು ಹೇಳಿದ್ಲು ಅನ್ನೋ ಒಂದು ಮಾತು ಕುಟುಂಬಸ್ಥರ ಆರೋಪವಾಗಿದೆ. ಹೀಗೆ ಏನು ಪೀಟರ್ ಮತ್ತು ಪಿಂಕಿ ಕೇವಲ 2 ವರ್ಷದ ಅಂತರದಲ್ಲಿನೇ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿ ಆ ಒಂದು ಜಗಳ ತಾರಕಕ್ಕೆ ಹೋಗಿ ಒಬ್ಬರ ಬದುಕಿನ ಅಂತ್ಯದೊಂದಿಗೆ ಈ ಸದ್ಯಕ್ಕೆ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಮದುವೆ ಆತು, ಚಲೋ ಇದ್ದಾರೆ. ಒಂದು 10 ದಿವಸ ಗೋವಾಕ್ಕೆ ಹೋಗಿ ಬಂದರು. 20,000 ಕೊಟ್ಟು ಕಳ್ಸೀನಿ. ಗೋವಾ ಎಂಜಾಯ್ ಮಾಡಿ ಬರ್ರಿ ಏನೇ ಮಧ್ಯದಾರಿ ಹೋಗಿ ನನ್ನ ಕಣ್ಣು ಸುತ್ತಾಯ್ತಂತ ವಾಪಸ್ ಬಂದಾಳ. ಆಮೇಲೆ ಮನೆಗೆ ಬಂದಮೇಲೆ ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾಳೆ. 8 ಗಂಟೆಗೆ ಬರ್ತಾಳೆ. 8 ಗಂಟೆಗೆ ಬರ್ತಾಳೆ. ಒಂದು ಟೀಚರ್ 8 ಗಂಟೆಗೆ ಬರ್ತಾಳೆ. ಏನಮ್ಮ ಇಷ್ಟು ಈಗ ಬರ್ತಿದ್ದೆ ಅಂತ ನಾ ಕೇಳೇನಿ. ಒಂದೇ ದಿವಸ ಕೇಳೇನಿ. ಏನಂತಾಳ, ಯಾಕೆ ನನಗಿಷ್ಟು ಟಾರ್ಚರ್ ಕೊಡ್ತೀವಿ ನೀನು, ಯಾಕೆ ಇಷ್ಟು ಟಾರ್ಚರ್ ಕೊಡ್ತೀವಿ ಅಂತಾಳ. ನನಗಂತಾಳ ನನ್ನ ಮಗ ಮೆತ್ತನ ಗೊರ್ರಿ ಏನಂದ್ರೆ ಏನು ಗುರಿ ಟೈಪ್ ಏನು ಟಾರ್ಚರ್ ಕೊಡ್ತಾಳೋ. ಹಿಂಗೆ ನಮ್ಮ ತಾಯಿ ಮನೆಗೆ ಹೋಗಬೇಕು, ನಾನು ಇಲ್ಲೇ ನಿಂದಿರೋದಿಲ್ಲ, ನಾನು ಹೋಗಬೇಕು, ನನ್ನ ತಾಯಿ ಕಡ್ಗೆ ಹೋಗಬೇಕು. ಅವ್ನು ಕಡ್ತೀನಿ ಹೋಗೋಣಂತ ತಡಿ, ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂದ್ರೂ ನಿಂದಿರೋದಿಲ್ಲ. ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಮುಂಜಾನೆ ಹೋಗ್ತಾಳೆ, ಸಂಜೆಗೆ ಬರ್ತಾಳೆ. 7:30 8 ಗಂಟೆಗೆ ಬರ್ತಾಳೆ. ಆಜು ಬಾಜು ಏನಂತಾರೆ, ಸ್ವಲ್ಪ ನಾಚಿಕೆದ್ರೆ ಇರಬೇಕಲ್ಲ. ಒಂದು ಟೀಚರಾಗಿ ಹಿಂಗೆ ಬರ್ತಾಳ. ಒಂದು ಟೀಚರಾಗಿ ಒಂದು ದಿವಸ ಏನು ಮಾಡಾಳ್ರಿ, ನನ್ನ ಮಗಳಿಗೆ ನನ್ನ ಮಗಳಿತ್ತು, ಆರಾಮಿಲ್ಲ ಬಂದಿತ್ತು. ಅದು ನಾನು ಆಕಿಗೆ ತೋರ್ಸೋಕೆ ಹೋಗ್ವಿ, ತೋರಿಸಿ ಆರಾಮಾಯ್ತು. ಆಮೇಲೆ ಇನ್ನು ಊರಿಗೆ ಬಿಡಬೇಕು ಅವ್ರ ಅತ್ತೆ ಮನೆಗೆ. ನಾನು ನನ್ನ ಮಗ, ನನ್ನ ದೊಡ್ಡ ಮಗ ನಾವೆಲ್ಲ ಸ್ಟೇಷನ್ಗೆ ಕರ್ಕೊಂಡು ಹೋಗೀವಿ. ನಾವು ಹೋಗೀನಿ. ಫೋನ್ ಮಾಡ್ಯಾಳ ಗಂಡಕ್ಕೆ, ನೀ ಎಷ್ಟು ಗಂಟೆಗೆ ಬರ್ತಿ ಮನೆಗೆ, ಮನೆಗೆ ಅಂತಾರೆ. ಗಾಡಿ ಸ್ವಲ್ಪ ಲೇಟ್ ಆಗ್ತೈತಿ, 8:30 ಹೋಗೋದದು ಅಂದ್ರೆ. ಮತ್ತೆ ಫೋನ್ ಮಾಡ್ಯಾಳ, ನೀ ಎಷ್ಟು ಗಂಟೆಗೆ ಬರ್ತೀವಿ ಕರೆಕ್ಟ್ ಹೇಳು ನನಗೆ ಅಂದಾರ. ನನ್ನ ಮಗ ನನ್ನ ಮಗನ ಅಂದಾಳ. ಅಷ್ಟಕ್ಕೆಲ್ಲ ಯಾರು ಲಂಡನ್ ಸಾರ್ ಅಂತ ಆಕಿ ಶಾಲೆ ಒಳಗೆ. ಮತ್ತು ಏನು ಮಾಡ್ಯಾರ ಏನು ಗೊತ್ತಿಲ್ಲ. ಬಂದು ನಮ್ಮ ಮನ್ಯಾಗ ಇಬ್ಬರು ಅದಾರ. ಅದು ನೋಡಿ ಗಂಡ ತಡ್ಕೊಂಡಕ್ಕಾಗ್ತದೆ. ಒಂದು ಗಂಡು ಮಗ ಈ ಆಜು ಬಾಜೆಲ್ಲ ನೋಡ್ಯಾರ. ಈಕಿ ಇದ್ದಾಳೆ ಒಂದು ಹುಡುಗಿ, ಏನಮ್ಮ ಇಲ್ಲಿ ಬಾಮ, ನಾನೊಂದು ಮಾತು ಹೇಳ್ತೀನಿ ಅಂದು ಕರೆದು ನನಗೆ ಹೇಳಾಳ. ನಾನು ಎಲ್ಲಾದ್ರೆ ಬಂದು ನಾನು ಸಾಕ್ಷಿ ಹೇಳಂದ್ರೆ ನಾನು ಹೇಳ್ತೀನಿ. ಯಾರೋ ಗಂಡ ಬಂದಾನ, ಒಳಗೋಗ್ಯಾರ, ಹೊರಗೆ ಬಂದಿಲ್ಲ ಅಂತ ಹೇಳಿಲ್ಲ. ನಾನು ನನ್ನ ಮಗನಿಗೆ ಹೇಳಿಲ್ಲ. ಆ ಮಾತು ಹೇಳಿದ್ರೆ ಇಬ್ಬರಿಗೆ ಜಗಳ ಆಗ್ತೈತಿ. ಇರಲಿ ಬಿಡು, ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ದೀನಿ. ನನ್ನ ಮಗಗೆ ಏನು ಅನುಮಾನ ಬಂತು ಅವನಿಗೆ.
ಅನುಮಾನ ಬಂತು, ಮನೆಗೆ ಯಾರು ಬಂದಾರೋ ಅಂತ ಕೇಳಿದ್ರಿ. ಯಾರು ಬಂದಿಲ್ಲ ಅಂಡಿ ಅಂದಾಳ. ಇಲ್ಲ, ಯಾರೋ ಬಂದಾರೋ, ನೀ ಕರೆದು ಫೋನ್ ಮಾಡಿ, ಇಲ್ಲಂದ್ರೆ ಅವ್ರು ಫೋನ್ ಮಾಡಿ ಬಂದಾರ ಅಂತ ನನ್ನ ಮಗ ಕೇಳಿದ್ದ. ಅದಕ್ಕೇನು ಮಾಡಿದ, ಯಾಕೆ ನಿನಗೆ ಯಾಕೆ ನಾನು ಹೇಳಬೇಕು, ನನ್ನದೇನಂತಾರೆ ಕನ್ನಡ ನನಗದು ನನ್ನ ಸ್ವಂತ ಜೀವನ ಅಂತ ಏಮಂಟ್ರು, ನನ್ನ ಪರ್ಸ್ನಲ್ಗೆ ನಿನಗೆ ಅದಕ್ಕಲೇ ಅಂದಾಳ. ನನ್ನ ಕಣ್ಣೆದುರುಗ ನಾನಂದೆ, ಯಾಕಮ್ಮ ಹಂಗೆಲ್ಲ ಮಾತಾಡ್ತೀವಿ ಗಂಡ ಹಿಡ್ಕೊಂಡೆ, ನೀ ಫೋನ್ ಮಾಡಿ ಕರೆಸಿ ಅವನಿಗೆ, ಇಲ್ಲಾಂದ್ರೆ ಅವ್ನು ಫೋನ್ ಮಾಡಿ ನಮ್ಮ ಮನೆಗೆ ಬಂದಾರ, ಬರಲಿ ಒಂದು ಕಪ್ ಚಹಾ ಕೊಡು ಕಲಸು, ನಾವು ಬೇಡ ನಂಗೆಲ್ಲ ಅಂತ ಒಂದು ಮಾತು ಹೇಳಿದ್ದೆ ನಾನು. ಅದು ಮಾತು ಹೇಳಿದ್ದೆ. ಅದಕ್ಕೂ ಇವರ ಈಗ 11 ತಿಂಗಳಾಯ್ತು. ಆಮೇಲೆ ಫೋನ್ ಕೊಡಂದ್ರೆ ನಾನು ಮುಟ್ಟಕ್ಕೆ ಕೊಡಂಗಿಲ್ಲ ನಿನಗೆ. ನಾನು ಯಾಕೆ ಕೊಡ್ಬೇಕು, ನನ್ನ ಫೋನ್ನಾಗ ನಿನಗೇನೈತಿ, ಇವನ ಅಂತಾಳ. ಗಂಡ ಪ್ರೀತಿ ಇಲ್ಲ, ಗಂಡ ಅಂದ್ರೆ ನಾವು ನೋಡಿಲ್ಲ, ಸುಳ್ಳು ಹೇಳ್ಬಾರ್ದು. ಅದು ಹೆಣ್ಮಕ್ಳು ನನ್ನಂಗೆ ಅಂದ್ರೆ ಅವನು ಬಂದಾನಿಲ್ಲ ಮನೆಯಾಗ, ಏನು ಮಾಡ್ಕೊಂಡಾರೆ ಇಬ್ಬರು ನನಗೆ ಗೊತ್ತಿಲ್ಲ. ನನ್ನ ಮಗನಿಗೂ ಮನಸ್ಸಿನಾಗ ನೋವು ಬಂತು. ಆಮೇಲೆ ಅದು ನಾನೇನು ಮಾಡಿದೆ, ಫೋನ್ ಕೊಡಂತ 3 ತಾಸು ನನ್ನ ಮಗ ಕೇಳಕತ್ತಾನ್ರಿ. 12 ಆಯ್ತು, 1 ಆಯ್ತು, ರಾತ್ರಿ 9 ಗಂಟಲಿಂದ ಫೋನ್ ಕೊಡೋಕೆ ತಯಾರಿಲ್ಲ. ನಾನೇನಂದೆ, ಅವನೆಷ್ಟು ಕೇಳಕತ್ತಾನ ಕೊಡಬೇಕು. ನೀ ತಪ್ಪು ಮಾಡಿಲ್ಲ ಅಂದ್ರೆ ನೀ ಯಾಕೆ ಫೋನ್ ಕೊಡೋಂಗಿಲ್ಲ, ನೀ ತಪ್ಪು ಮಾಡಿದಕ್ಕೆ ನಿನ್ನ ಹತ್ರ ಇಟ್ಕೊಂಡೆ ಫೋನು, ನೀ ಫೋನ್ ಕೊಡೋ ಮೊದಲು ಅಂದ್ರೆ ನಾನು ಯಾಕೆ ಕೊಡೋದಿಲ್ಲ. ನಾನು ವಯಸ್ಸಾದ್ರೂ ನಾನು ಗಟ್ಟಿದ್ದೇನೆ ಸ್ವಲ್ಪ. ನಾನೇನು ಮಾಡಿದೆ, ಹಿಂಗೆ ಜಗ್ಗಿ ಫೋನ್ ಇಸ್ಕೊಂಡೇನೆ. ಜಗ್ಗಿ ಇಸ್ಕೊಂಡೇನೆ ನಾನು. ನೋಡು, ಅಕ್ಕಿ ಫೋನ್ ಮಾಡಿ ಅವ್ನು ಕರೆಸ್ಕೊಂಡಾಳ, ಇಲ್ಲಾಂತ ಅವನು ಫೋನ್ ಮಾಡಿ ಬಂದಾನ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ, ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ವರದಕ್ಷಿಣೆ ಕಿರುಕುಳ ಕೇಳ್ತೀವಿ ಮತ್ತು ಪತಿ ಮನೆಯವರ ಕಿರುಕುಳ ಅಂತ ಕೇಳ್ತೀವಿ. ಬೇರೆ ಬೇರೆ ಕಾರಣಗಳಿಂದಾಗಿ ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದನ್ನು ನೋಡಿದ್ದೇವೆ, ವಿವಾಹಿತ ಮಹಿಳೆಯರು ಸಾವನ್ನಪ್ಪಿದ್ದನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಪೀಟರ್ ಅನ್ನೋ ವ್ಯಕ್ತಿ ಒಂದು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಒಂದು ಆತ್ಮಹತ್ಯೆಗೂ ಮುಂಚೆ ಒಂದು ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಆ ಡೆತ್ ನೋಟ್ನಲ್ಲಿ ಮೊದಲನೇ ಲೈನ್ನಲ್ಲೇ ಅವ್ರ ತಂದೆಗೆ ಕ್ಷಮೆ ಕೇಳ್ಕೊಂಡಿದ್ದಾನೆ. ಅಂತೇಳಿ ಸಾರಿ ಅಪ್ಪ ಅಂತ ಕ್ಷಮೆ ಕೇಳ್ಕೊಂಡಿದ್ದಾನೆ. ನಂತರ ನನಗೆ ಪಿಂಕಿ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾಳೆ. ಪಿಂಕಿ ಏನಿದ್ದಾಳೆ, ನನ್ನ ಸಾವನ್ನು ಬಯಸ್ತಾ ಇದ್ದಾಳೆ. ಅವಳಿಗೆ ಏನಂದರೆ ನಾನು ಸಾಯೋದೇ ಬೇಕಾಗಿದೆ ಮತ್ತು ನಾನು ಜೀವಂತ ಇರೋದು ಆಕೆಗೆ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಆಕೆ ವರ್ತನೆ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾನೆ. ಹೀಗೆ ಆ ಒಂದು ಮುಂದೆ ಅಂದರೆ ಮುಂದಿನ ಸಾಲುಗಳಲ್ಲಿ ತನ್ನ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಆ ಒಂದು ಶವಪೆಟ್ಟಿಗೆ, ಅಂದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಏನು ಶವಪೆಟ್ಟಿಗೆಯಲ್ಲಿ ಆ ಒಂದು ಶವನಿಟ್ಟು ಅಂತ್ಯಕ್ರಿಯೆಗೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ಲತ್ತೆ. ಆ ಒಂದು ಶವಪೆಟ್ಟಿಗೆ ಮೇಲೆ ಕೆಲವೊಂದು ವರ್ಡ್ಸ್ನ ಬರೀಲಿಕ್ಕೂ ಸಹ ಆತ ಆ ಡೆತ್ ನೋಟ್ನಲ್ಲಿ ಮನವಿ ಮಾಡಿದ್ದಾನೆ. ಮುಖ್ಯವಾಗಿ ಏನಂದರೆ, ಹೆಂಡತಿಯ ಕಾಟದಿಂದ ಆತ್ಮಹತ್ಯೆಗೆ ಶರಣಾದ, ಸಾವನ್ನಪ್ಪಿದ ಅನ್ನೋ ಮಾತುಗಳನ್ನ ಅಲ್ಲಿ ಆ ಶವಪೆಟ್ಟಿಗೆ ಮೇಲೆ ಬರಿಬೇಕು ಅಂತೇಳಿ ಮನವಿ ಮಾಡಿದ್ದ. ಆತನ ಒಂದು ಕೊನೆಯ ಆಸೆನ ಕುಟುಂಬಸ್ಥರು ಸಹ ಈಡೇರಿಸಿದ್ದಾರೆ. ಆತನ ಏನು ಶವಪೆಟ್ಟಿಗೆ ಮೇಲೆ ಆತನ ಏನು ಕೊನೆಯ ಆಸೆ ಇತ್ತು, ಆ ಒಂದು ಹೆಂಡತಿ ಕಾಟಕ್ಕಾಗಿಯೇ ಸಾವನ್ನಪ್ಪಿದ ಅನ್ನೊಂದು ಮಾತುಗಳನ್ನ ಒಂದು ಕೊಟೇಶನ್ ರೂಪದಲ್ಲಿ ಆ ಶವಪೆಟ್ಟಿಗೆ ಮೇಲೆ ಹಾಕಿ ಆತನ ಒಂದು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ನಿನ್ನೆ 11:11 ಸುಮಾರು ಸರ್ ಇವ್ರು ಡೆತ್ ಆಗಿದ್ದಾರೆ ಸರ್, ನಮ್ಮ ಬ್ರದರ್ ಅಂತೇಳಿ, ಪೀಟರ್ ಗೊಲ್ಲಪಲ್ಲೆ ಅಂತೇಳಿ. ಆ್ಯಕ್ಚುಲಿ ಅವರು 12 ಗಂಟೆಗೆ ಚರ್ಚ್ ಮುಗಿದೆ ಸರ್. ಬಂದ ಕೂಡಲೇ ಮನೆ ಸರ್, ಈ ಮನೆ ಸರ್ ಹಂಗೆ ಡೋರ್ ಹಿಂಗೆ ತೆಗೆದು ಕೂಡಲೇ ಹ್ಯಾಂಗಿಂಗ್ ಪೊಸಿಷನ್ ಇದ್ದು ಸರ್. ಉರ್ಲಾಕೊಂಡಿದ್ದಾರೆ ಸರ್. ಉರ್ಲಾಕೊಂಡು ಒಂದು ಲೆಟ್ರ್ ಬರೆದಿದ್ದಾರೆ ಸರ್. ನನ್ನ ಹೆಂಡತಿ ನನ್ನ ಸಾವು ಕೂರಾಗತ್ತಾಳೆ, ಆಕೆ ಸಾಯ್ಬೇಕು ಅಂತೇಳಿ ಇದು ಮಾಡತ್ತಾರೆ ಸರ್. ಅದರ ಪ್ರಕಾರ ಆ ಲೆಟ್ರಲ್ಲಿ ಬರೆದಿದ್ದಾರೆ, ನನ್ನ ಹೆಂಡತಿ ಸಾವಿಗೆ ಕಾರಣ ನನ್ನ ಸಾವಿಗೆ ಕಾರಣ ನನ್ನ ಹೆಂಡತಿ, ಆಕೆ ಟಾರ್ಚರ್ ಕೊಡತ್ತಾಳೆ ಅಂತೇಳಿ. ಅದೇ ರೀತಿಯಾಗಿ ಫೆವದ ಪೆಟ್ಟಿಗೆ ಮೇಲೆ ಬರ್ಸಿದ್ದೇವೆ ಸರ್. ಅವ್ರು ಹೇಳಿದ್ದಾರೆ ಸರ್. ಅದು ಅವ್ರದ್ದು 2 ವರ್ಷ ಸರ್ ಮದುವೆಯಾಗಿ ಅವ್ರದ್ದು.
ಈಗ ನಾಳೆ ಇವತ್ತು ಜಜ್ಮೆಂಟ್ ಇತ್ತು ಸರ್, ಅದು ಕೋರ್ಟ್ನಲ್ಲಿ ನಡೀತದೆ ಕೇಸ್. ಅವರು ವಕೀಲರು ಏನೋ ಡಿವೋರ್ಸ್ಗೆ ಇಲ್ಲ ಸರ್, ಮೇಂಟೆನೆನ್ಸ್ಗೇನೋ ಅಪ್ಲೈ ಮಾಡಿದ್ದಾರೆ ಸರ್. ಅವರು 20 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಸರ್. ಇವ್ರಿಗೆ ಅಷ್ಟು ಕೊಡೋಕ್ಕಾಗಿಲ್ಲ ಸರ್ 20 ಲಕ್ಷ. ಅವ್ರಿಗೆ ಜಾಬೂ ಇಲ್ಲ ಸರ್. ಈಗ ಮೆಂಟಲಿ ಡಿಪ್ರೆಷನಲ್ಲಿ ಬಿದ್ದು ಜಾಬೂ ಇಲ್ಲ ಸರ್, ಏನೂ ಇಲ್ಲ ಸರ್. ಒಬ್ಬನೇ ಇರ್ತಿದ್ದೆ ಸರ್ ಮನೆಯಲ್ಲಿ. ಭಾಳ ಸಂಭಾಯ್ತು ಹುಡುಗ ಸರ್. ಈ ಏರಿಯಾ ಒಳಗೆ ನೀವು ಯಾರು ಕೇಳಿದ್ರು ಹೇಳ್ತಾರೆ ಸರ್ ಅವ್ರ ಬಗ್ಗೆ. ಅದಕ್ಕೆ ಆ ವಿಷಯದಲ್ಲಿ ಆ ಡಿಪ್ರೆಷನ್ದಲ್ಲಿ ಬಿದ್ದು ಹಿಂಗೆ ಮಾಡ್ಕೊಂಡಿದ್ದಾರೆ ಸರ್. ಈ ಸಾವಿಗೆ ಮಾತ್ರ ಕಾರಣ ಬೇಕು ಸರ್. ಈಗ 24 ತಾಸು ಮೇಲೆ ಸರ್, ಇನ್ನೂ ಅರೆಸ್ಟ್ ಆಗಿಲ್ಲ ಸರ್. ಅವರು ಹೆಂಡತಿ ಅರೆಸ್ಟ್ ಆಗಿಲ್ಲ ಸರ್. ಈಗ ಲಿಟ್ರಲಿ ಡೆತ್ ನೋಟಲ್ಲಿ ಬರೆದಿದ್ದಾರೆ, ಅವ್ರ ಹೆಸರು ಮೆನ್ಷನ್ ಮಾಡಿದ್ದಾರೆ ಸರ್. ಆ್ಯಕ್ಷನ್ ತೊಗೋಬೇಕು ಸರ್ ಅವರು. ಪೊಲೀಸ್ ಅವ್ರು ಎಂತೆಂತೋ ಇವ್ರಿಗೆ ಹಿಡಿತಾರೆ. ಈಗಂತೂ ನಮ್ಮ ಡಿಪಾರ್ಟ್ಮೆಂಟ್ ಭಾಳ ಸಲ್ಯೂಟ್ ಸರ್. ನಮ್ಮ ಶಶಿಕುಮಾರ್ ಸಾಹೇಬ್ರು ಬಂದಾರೆ ಸರ್, ಕಮಿಷ್ನರ್. ಭಾಳ ಅಂದ್ರೆ ಭಾಳ ಚಲೋ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗುತ್ತೆ. ಇಂಥ ಕ್ರೈಮು ಕಮ್ಮಿ ಆಗ್ಯದ ಸರ್. ಹಾಂ, ಬಟ್ ದಯವಿಟ್ಟು ಸರ್, ನಾವು ನಿಮ್ಮ ಮೀಡಿಯಾ ವತಿಯಿಂದ ನಾವು ಶಶಿಕುಮಾರ್ ಸಾಹೇಬ್ರು, ಕಮಿಷನರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಆರೋಪಿನ ಅರೆಸ್ಟ್ ಮಾಡಿ ಸರ್, ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಸರ್. ಇತ್ತೀಚಿನ ದಿನಗಳಲ್ಲಿ ಒಂದು ಹೆಂಡತಿಯ ಕಾರಣಕ್ಕಾಗಿ ಗಂಡಸರು ಕಿರುಕುಳಕ್ಕೆ ಬಲಿಯಾಗಿ ಕೆಲವೊಬ್ಬರು ತಮ್ಮ ಜೀವನೇ ಅಂತ್ಯ ಮಾಡಿಕೊಂಡಿರೋಂತಹ ಘಟನೆಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಅದು ಹುಬ್ಬಳ್ಳಿಗೂ ಸಹ ಒಂದು ವ್ಯಾಪಿಸಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಏನು ಹೆಸರುಗಳು ನೋಡಿದ್ರೆ ಈಗ ಪಿಂಕಿ ಮತ್ತು ಪೀಟರ್ ಅಂದರೆ ಭಾಳ ಮುದ್ದಾದ ಹೆಸರುಗಳು. ಆದರೆ ಅವರ ಸಂಬಂಧ ಅಷ್ಟೇ ಮುದ್ದಾಗಿದ್ದರೆ ಖಂಡಿತವಾಗಿಯೂ ಪೀಟರ್ ಬದುಕಿ ಉಳಿತಿದ್ದ. ಜೊತೆಗೆ ಅವ್ರ ಸಂಸಾರದ ಭಾಳ ಬಂಡಿ ಮುಂದೆ ಹೋಗ್ತಾ ಇತ್ತು. ಆದರೆ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಮತ್ತು ಒಂದು ಏನು ಸಣ್ಣ ಪುಟ್ಟ ವಿಚಾರಗಳೇ ಒಂದು ದೊಡ್ಡ ಒಂದು ಸ್ವರೂಪ ಪಡೆದುಕೊಂಡ ಕಾರಣಕ್ಕಾಗಿಯೇ ಪೀಟರ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಇಲ್ಲಿ ಈತನ ಸಾವಿಗೆ ಇನ್ನೊಂದು ಸಹ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬಸ್ಥರು ಅಂದರೆ ಪೀಟರ್ನ ತಾಯಿ ಅಥವಾ ಅವರ ಸಹೋದರ ಹೇಳೋ ಪ್ರಕಾರ ಈಕೆಯನ್ನು ಪಿಂಕಿ ಇದ್ದಾಳೆ, ಆಕೆಗೆ ಅನೈತಿಕ ಸಂಬಂಧ ಸಹ ಇತ್ತು. ಬೆಳಗ್ಗೆ ಕೆಲಸಕ್ಕಂತ ಹೋದಾಕೆ ಬರ್ತಾ ಇದ್ದಿದ್ದೆ, ರಾತ್ರಿ ಯಾಕೆ ಲೇಟಾಗಿ ಬರ್ತೀಯ ಅಂತ ಪ್ರಶ್ನೆ ಮಾಡುವಂತಿದ್ದಿಲ್ಲ. ಈ ರೀತಿ ಏನಾದರೂ ಪ್ರಶ್ನೆ ಮಾಡಿದ್ರು ಸಹ ಅದಕ್ಕೆ ಒಂದು ಜಗಳ ತೆಗಿತಿದ್ಲ ಅನ್ನೋ ಒಂದು ಆರೋಪ ಕುಟುಂಬಸ್ಥರದಾಗಿದೆ. ಒಟ್ಟಾರೆ ಏನು ಈ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ವಿಚಿತ್ರ ಘಟನೆಯಲ್ಲಿ ಪತಿರಾಯನೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈಗ ಆತನ ಅಂತ್ಯಕ್ಕೆ ಈಗೇನು ಸುಸೈಡ್ ಆದ ನಂತರ ಏನು ಕಿಮ್ಸ್ ಶವಾಗಾರಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಈ ಶವವನ್ನು ಸಹ ವಾಪಸ್ ಕೊಡಲಾಗಿದೆ. ಈಗ ಕುಟುಂಬಸ್ಥರು ಸಹ ಏನು ಆತನ ಕೊನೆಯ ಅಪೇಕ್ಷೆಯಂತೆ ಏನು ಶವಪೆಟ್ಟಿಗೆ ಮೇಲೆ ಕೆಲವೊಂದು ಹೆಂಡತಿಯ ಕಿರುಕುಳಕ್ಕೆ ಸಾವನ್ನಪ್ಪಿದ್ದಾನೆ ಅಂತೇಳಿ ಬರೆಯಿಸಿ ಆ ಒಂದು ಶವದ ಅಂತ್ಯಕ್ರಿಯೆ ಸಹ ನೆರವೇರಿಸಿದ್ದಾರೆ. ಇವತ್ತು ಆ ಒಂದು ಆಗ್ರಹ ಸಹ ಮಾಡಿದ್ದಾರೆ. ಅಂದರೆ ಈಗೇನು ಆಕೆಗೆ ಆತನ ಪೀಟರ್ನ ಸಾವಿಗೆ ಕಾರಣವಾದಂತಹ ಪಿಂಕಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಒಂದು ಆಕೆಯ ಒಂದು ಕಿರುಕುಳಕ್ಕೆ, ಆಕೆಯ ಒಂದು ಧನದಾಹಕ್ಕೆ ನಮ್ಮ ಮಗ ಬಲಿಯಾಗಿದ್ದಾನೆ ಅಂತೇಳಿ ಅವರ ತಾಯಿ ಮತ್ತು ಇತರ ಕುಟುಂಬದ ಸದಸ್ಯರು ಆಗ್ರಹಿಸಿದ್ದಾರೆ. ಈ ಕುರಿತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.